ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು KCET ನ್ಯೂ ಅಪ್ಡೇಟ್ಸ್. ಸೊ ಇದರಲ್ಲಿ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಾನು ಇವತ್ತು ನಿನ್ನೆ KCET ಹಾಲ್ ಟಿಕೆಟ್ ಬಿಟ್ಟಿದ್ರು. ಸೊ ತುಂಬ ಸ್ಟೂಡೆಂಟ್ಸ್ಗೆ ಇನ್ನೂ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಸೊ ಗೊತ್ತಿರೋರು ಆಲ್ರೆಡಿ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರ. ಸೊ ಇನ್ನೂ ಯಾರಿಗೆ ಗೊತ್ತಿಲ್ಲ ಅವರು ಹೆಂಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಯಾವ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮತ್ತು ಯಾವ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅದೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ. ಸ್ಕಿಪ್ ಮಾಡಿದರೆ ನಿಮಗೆ ಅರ್ಥ ಆಗೋದಿಲ್ಲ. ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಿರಿ ಎಲ್ಲ ಅರ್ಥ ಆಗುತ್ತೆ. ಮತ್ತು ನಿಮಗೆ ಈ ಚಾನಲಲ್ಲಿ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಈ ಚಾನಲ್ ನೋಡಿದ್ದೀರಾ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಯಾಕಂದರೆ KCET ಎಲ್ಲ ಅಪ್ಡೇಟ್ಸು ಅಪ್ ಟು ನಿಮಗೆ ಕಾಲೇಜ್ ಸಿಗೋವರೆಗೂ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನನ್ನ ಚಾನಲಲ್ಲಿ ಸಿಗ್ತದ. ಒಂದು ಮಿಸ್ ಮಾಡದೆ ಕೂಡ ಎಲ್ಲ ಅಪ್ಡೇಟ್ಸ್ ಸಿಗುತ್ತೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ಫಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ನಿನ್ನೆ KCET ಹಾಲ್ ಟಿಕೆಟ್ ಬಿಟ್ಟಿದ್ರು. ಸೊ ಅದರಲ್ಲಿ ಯಾವ ವೆಬ್ಸೈಟಲ್ಲಿ ಬರುತ್ತೆ ಮತ್ತು ಯಾವ ಲಿಂಕಲ್ಲಿ ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಸೊ ವಿಡಿಯೋ ಎಲ್ಲರೂ ನೋಡಿರಿ. ಸೊ ಫಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ನಿಮ್ಮ ಹತ್ರ ಎಲ್ಲರ ಹತ್ರ ಗೂಗಲ್ ಅಥವಾ ಕ್ರೋಮ್ ಇರುತ್ತೆ. ಸೊ ಅದರಲ್ಲಿ ಬಂದುಬಿಟ್ಟು ನಿಮಗೆ KA ಅಂತ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಏನಪ್ಪ ಅಂದರೆ ಇವಾಗ ಫಸ್ಟ್ ಆಪ್ಷನ್ ನೋಡ್ಕೋಬೋದು, ಇತ್ತೀಚಿನ ಪ್ರಕಟಣೆಗಳು. ಇದರ ಮೇಲೆ ನೋಡ್ಕೋಬೋದು 6-4 UG ಸಾಮಾನ್ಯ ಪ್ರವೇಶ ಪರೀಕ್ಷೆ 2025 ಪ್ರವೇಶ ಟಿಕೆಟ್ ಲಿಂಕ್. ಸೊ ಅಡ್ಮಿಷನ್ ಟಿಕೆಟ್ ಅಂತ ಲಿಂಕ್ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಅಪ್ಲಿಕೇಶನ್ ಹಾಕುವಾಗ ಏನೆಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ ಅದನ್ನೇ ಇಲ್ಲಿ ಹಾಕಬೇಕು, ಮತ್ತು ಬೇರೆದೇನಿಲ್ಲ. ಸೊ ಲಾಗಿನ್ ಐಡಿ ಅಂದರೆ ಏನಪ್ಪ ಅಂದರೆ ಅಪ್ಲಿಕೇಶನ್ ನಿಮ್ಮ ಹತ್ರ CET ಅಪ್ಲಿಕೇಶನ್ ಇದ್ದರೆ CET ಅಪ್ಲಿಕೇಶನ್ ಪ್ರಿಂಟ್ ಇದ್ದರೆ ಅದರಲ್ಲಿ ಅಪ್ಲಿಕೇಶನ್ ನಂಬರ್ ಇರ್ತಿದ್ರೆ ಅಪ್ಲಿಕೇಶನ್ ನಂಬರ್ ಅಂತ ಹೇಳಿರುತ್ತೆ. ಸ್ಟಾರ್ಟಿಂಗ್ ನಂಬರ್ ಏನಪ್ಪ ಅಂದರೆ 3920 ಸಮಥಿಂಗ್ ಇರುತ್ತೆ. ಸೊ ಆ ನಂಬರ್ ಪೂರ್ತಿ ಹಾಕಬೇಕು. ಹಾಕಿದ ಮೇಲೆ ಏನಪ್ಪ ಅಂದರೆ ನಿಮ್ಮ ಅಪ್ಲಿಕೇಶನ್ ಹಾಕುವಾಗ ಏನು ಪಾಸ್ವರ್ಡ್ ಇಟ್ಟಿರ್ತೀರ ಅದನ್ನು ಪಾಸ್ವರ್ಡ್ ಇಲ್ಲಿ ಹಾಕಬೇಕು. ಅಕಸ್ಮಾತ್ ನಿಮಗೆ ಪಾಸ್ವರ್ಡ್ ನೆನಪಿಲ್ಲ ಅಂದರೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ, ಏನಪ್ಪ ಅಂದರೆ ಫಾರ್ಗಾಟ್ ಪಾಸ್ವರ್ಡ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಪಾಸ್ವರ್ಡ್ ರಿಸೆಟ್ ಮಾಡ್ಕೋಬೋದು. ರಿಸೆಟ್ ಮಾಡ್ಕೊಂಡ್ಮೇಲೆ ಒಳ್ಳೆ ಇದೆ ಹೋಮ್ ಪೇಜ್ಗೆ ಬಂದು ನೀವು ಇಲ್ಲಿ ಪಾಸ್ವರ್ಡ್ ಮತ್ತು ಅಪ್ಲಿಕೇಶನ್ ನಂಬರ್ ಹಾಕಿ ಇಲ್ಲಿ ಕ್ಯಾಪ್ಚಾ ಕರೆಕ್ಟಾಗಿ ಹಾಕಿ ಮತ್ತು ಲಾಗಿನ್ ಯೂಸಿಂಗ್ OTP ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ OTP ಬರುತ್ತೆ. OTP ಯಾವ ನಂಬರ್ಗೆ ಬರುತ್ತಪ್ಪ ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಏನು ನಂಬರ್ ಕೊಟ್ಟಿರ್ತಿರಲ್ಲ, ಜಿಮೇಲ್ ಅಥವಾ ಫೋನ್ ನಂಬರ್ ಆಗಲಿ, ಅದಕ್ಕೇ OTP ಬರುತ್ತೆ. ಆ OTP ಸಬ್ಮಿಟ್ ಮಾಡಿದರೆ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಸೊ ಇಷ್ಟೇ ಪ್ರೊಸೆಸ್ಸು, ಮತ್ತೇನಿಲ್ಲ. ಸೊ ಎಲ್ಲರೂ ವಿಡಿಯೋ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ. ಯಾಕಂದರೆ ತುಂಬ ಸ್ಟೂಡೆಂಟ್ಸ್ಗೆ ಗೊತ್ತಾಗುತ್ತೆ, ತುಂಬ ಸ್ಟೂಡೆಂಟ್ಸ್ಗೆ ಇನ್ನೂ ಗೊತ್ತಿಲ್ಲ. ಸೊ ಈ ಇನ್ಫಾರ್ಮೇಷನ್ ಎಲ್ರಿಗೂ ಗೊತ್ತಾಗಬೇಕು. ಸೊ ನಿಮ್ಮ ಫ್ರೆಂಡ್ಸ್ಗೂ ಎಲ್ರಿಗೂ ಶೇರ್ ಮಾಡಿರಿ. ಮತ್ತು ನಾನು ವಾಟ್ಸಪ್ ಲಿಂಕು ನಾನು ಈ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಎಲ್ಲರೂ ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಎಲ್ಲರೂ ಜಾಯ್ನ್ ಆಗಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ. ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ವೀಡಿಯೋಸಲ್ಲಿ ಸಿಗೋಣ.